Fourth standard mathematics, maths Mela. Chapter 1, shapes around us. ಸರ್, ಶೇಪ್ಸ್ ಅರೌಂಡ್ ಅಸ್ ಅನ್ನ ಆಲ್ರೆಡಿ ಮಾಡಿದಿರಿ, ಮತ್ತೆ ಯಾಕೆ ಮಾಡ್ತಾ ಇದೀರಿ ಸರ್ ಅಂತ ಒಂದಿಷ್ಟು ಜನ ಕೇಳ್ಬೋದು. ಯಾಕಂದ್ರ ಬಹಳಷ್ಟು ಶಿಕ್ಷಕರಿಗೆ ಈ ಚಾಪ್ಟರ್ ಅರ್ಥನ ಆಗಿಲ್ಲ. ಹಂಗಂದ್ರ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಯಾಕಂದ್ರ ಒತ್ತಡ, ಪ್ರೆಷರ್ ಇದೆ ಆ ತರ ಶಿಕ್ಷಕರಿಗೆ, ಅದನ್ ಮಾಡು ಇದನ್ ಮಾಡು ಅದು ಇದು ಅಂತಂತಂದು. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತ, ವಿದ್ಯಾರ್ಥಿಗಳು ಶಿಕ್ಷಕರಿಗಿಂತ ಜಾಣರು. ಅಂದ್ರ ಇದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ವಿದ್ಯಾರ್ಥಿಗಳು ಈಗಿರೋರ ಜಾಣರದಾರ, ಶಿಕ್ಷಕರು ಅಷ್ಟೇ ಜಾಣರು. ವಿದ್ಯಾರ್ಥಿಗಳಿಗಿಂತ ಶಿಕ್ಷಕರು ದಡ್ರ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಈಗಿರೋ ಜನರೇಷನ್ ಸ್ಪೀಡ್ ಇದೆ, ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಈಗಿರೋ ಜನರೇಷನ್, ಅದನ್ನ ಒಪ್ಕೋಬೇಕು ನಾವು. ಹಾಗಾಗಿ ವಿದ್ಯಾರ್ಥಿಗಳು ಚೆನ್ನಾಗೇ ಇದ್ದಾರೆ, ಶಿಕ್ಷಕರು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ಹಾಗಾಗಿ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ಯೂಸ್ ಆಗುತ್ತಾ, ಶಿಕ್ಷಕರಿಗೂ ಯೂಸ್ ಆಗುತ್ತಾರ. ಏನಾದ್ರೂ ಇನೋವೇಟಿವ್ ಆಗಿ ಮಾಡಬಹುದಾ ಅಂತ ನೋಡಿದಾಗ ನಾನು ಈ ರೀತಿ ಮಾಡಿದ್ರಾಯ್ತು ಅಂತ ಯೋಚನೆ ಬಂತು. ಹಾಗಾಗಿ ಇದನ್ನ ಒಂಥರ ಇನೋವೇಟಿವ್ ಆಗಿ ಶಿಕ್ಷಕರಿಗೆ ಮತ್ತು ಎಲ್ಲ ಈ ಚಾಪ್ಟರ್ನ ಕಲಿಯಬೇಕು, ಶೇಪ್ಸ್ ಅರೌಂಡ್ ಅಸ್ ಅನ್ನ ಚೆನ್ನಾಗಿ ತಿಳ್ಕೋಬೇಕು ಎಂಬ ಅಭಿಲಾಷೆ ಉಳ್ಳವರಿಗೆ ಅನುಕೂಲ ಆಗ್ಲಿ ಎಂಬ ಅಭಿಲಾಷೆಯಿಂದ ಇದನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡ್ರಿ. ಈ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ. ದೀಕ್ಷಾಸ್ ವಿಸಿಟ್ ಟು ದೆಹಲಿ. ಅಲ್ಲೇ ನಿಮ್ಮ 4th ಸ್ಟ್ಯಾಂಡರ್ಡ್ ನಲ್ಲಿ ದೀಕ್ಷಾ ಅವರು ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಬೈಲಿಂಗ್ವಲ್ ನಲ್ಲೇ ಇದೆ, ಏನ್ ಚಿಂತೆ ಮಾಡ್ಕೊಳಕ್ ಹೋಗ್ಬಿಡ್ರಿ. ದೀಕ್ಷಾ ವಿಸಿಟೆಡ್ ದೆಹಲಿ ಡ್ಯೂರಿಂಗ್ ಹರ್ ಸಮ್ಮರ್ ಹಾಲಿಡೇಸ್. ದೀಕ್ಷಾ ಬೇಸಿಗೆ ರಜೆಯಲ್ಲಿ ದೆಹಲಿಗೆ ಭೇಟಿ ನೀಡಿದರು. She saw many interesting monuments. ಅವಳು ಅನೇಕ ಆಸಕ್ತಿದಾಯಕ ಸ್ಮಾರಕಗಳನ್ನ ನೋಡಿದಳು. ಲೈಕ್ ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಸಫ್ದರ್ಜಂಗ್ ಟಾಂಬ್, ಅಕ್ಷರಧಾಮ, ನ್ಯಾಷನಲ್ ಮ್ಯೂಸಿಯಂ, ಜಂತರ್ ಮಂತರ್ ಅಂಡ್ ಸಂಸತ್ ಭವನ್. ಇವನ್ನೆಲ್ಲವನ್ನ ದೀಕ್ಷಾ ಅವರು ನೋಡಿದರು. ಹೌದಾ? ಮೇಕಿಂಗ್ ಅ ಮಾಡೆಲ್, ಮಾದರಿಯನ್ನ ತಯಾರಿಸೋದು. ನಿಮ್ಗ ಅಲ್ಲೇ ಕೆಳಗ್ ಕೊಟ್ಟಿದ್ರು ಮಾದರಿಯನ್ನ ತಯಾರಿಸ್ರಿ ಅಂತ. ದೀಕ್ಷಾ ಟ್ರೈಸ್ ಟು ಮೇಕ್ ಅ ಮಾಡೆಲ್ ಆಫ್ ಇಂಡಿಯಾ ಗೇಟ್. ದೀಕ್ಷಾ ಅವರು ಇಂಡಿಯಾ ಗೇಟ್ ನ ಮಾಡೆಲ್ ಅನ್ನ ಮಾಡಲು ವುಡನ್ ಬ್ಲಾಕ್ಸ್ ಅನ್ನ ಬಳಸ್ತಾ ಇದ್ದಾರೆ. A model is a similar or simpler representation of a real object or a building. We can use a block to represent different parts of a building. ಅಂದ್ರ ದೀಕ್ಷಾ ಮರದ ತುಂಡುಗಳನ್ನ ಬಳಸಿ ಇಂಡಿಯಾ ಗೇಟ್ ನ ಮಾದರಿಯನ್ನ ತಯಾರಿಸಲು ಪ್ರಯತ್ನಿಸುತ್ತಾಳೆ. ಮಾದರಿ ಅಂದರೆ ನಿಜವಾದ ವಸ್ತು ಅಥವಾ ಕಟ್ಟಡದ ಒಂದು ಚಿಕ್ಕ ಅಥವಾ ಸರಳ ರೂಪ. ಹೌದಾ? ಅಂದ್ರೆ we can use a blocks to represent different parts of a building. ಕಟ್ಟಡದ ಮಾದರಿಯನ್ನ ತಯಾರಿಸಲು ಬ್ಲಾಕ್ ಗಳನ್ನ ಬಳಸಿ ಮಾಡಬಹುದು. ಪಾರ್ಟ್ಸ್ ಆಫ್ ಅ ಬಿಲ್ಡಿಂಗ್, ಕಟ್ಟಡದ ಭಾಗಗಳು ಯಾವ್ಯಾವಾಗಿರ್ತವು? ಈಗ ಯಾವುದೇ ಒಂದು ಕಟ್ಟಡ, ಈಗ ಇಂಡಿಯಾ ಗೇಟ್ ಅನ್ನ ದೀಕ್ಷಾ ಅವರು ಮಾಡ್ತಾ ಇದ್ದಾರೆ. ಪಾರ್ಟ್ಸ್ ಆಫ್ ಬಿಲ್ಡಿಂಗ್, ಬೇರೆ ಕಟ್ಟಡದ ಭಾಗಗಳು ಯಾವ ರೀತಿ ಆಗಿರ್ಬೋದು, ಅಥವಾ ಇಂಡಿಯಾ ಗೇಟ್ ಯಾವ ರೀತಿ ಆಗಿರ್ಬೋದು. ಇಂಪಾರ್ಟೆಂಟ್ ಪಾರ್ಟ್ಸ್
that can be shown in a model. ಮಾಡೆಲ್ ನಲ್ಲಿ ನಾವೇನೇನು ತೋರಿಸಬಹುದು? ಬೇಸ್, ಬುನಾದಿ ಅಂತ ಹೇಳ್ತಾರೆ ಇದಕ್ಕ. ಬುನಾದಿ, ಬೇಸ್ ಬುನಾದಿ. ಪಿಲ್ಲರ್ಸ್, ಕಂಬಗಳು, ಕಂಬ. ವಾಲ್ಸ್, ಗೋಡೆಗಳು, ಗೋಡೆಗಳು. ಸೆಂಟ್ರಲ್ ಆರ್ಚ್ ಅಂದ್ರೆ ಮಧ್ಯಭಾಗ. ಟಾಪ್ ಪೋರ್ಷನ್, ಮೇಲು ಭಾಗ. ನೆಕ್ಸ್ಟ್, ವಾಟ್ ಶೇಪ್ ಕ್ಯಾನ್ ಮಾಡೆಲ್ ದೀಸ್ ಪಾರ್ಟ್ಸ್? ವಾಟ್ ಶೇಪ್ ಕ್ಯಾನ್ ಮಾಡೆಲ್ ದೀಸ್ ಪಾರ್ಟ್ಸ್? ಯಾವ ಆಕಾರಗಳು ಈ ಭಾಗಗಳನ್ನ ಪ್ರತಿನಿಧಿಸಬಲ್ಲವು? ಯಾವ್ಯಾವು ನೋಡ್ರಿ. ಕ್ಯೂಬ್, ಕ್ಯೂಬ್ ಈ ತರ ಇರುತ್ತ, ಅಂದ್ರ ಇಲ್ಲಿನ ಸೇರ್ಕೊಂಡಿರುತ್ತ, ಹಿಂಗಿರುತ್ತಲ್ವಾ ಕ್ಯೂಬ್. ಕಲ್ಪನೆ ಮಾಡ್ಕೊಳ್ರಿ, ಕ್ಯೂಬ್ ಇದು. ಅದನ್ನ ಹಾಕೋದನ್ನು ತೋರಿಸ್ಬಿಡ್ತೀನಿ ನಿಮ್ಗ. ಒಂದು ಚೌಕವನ್ನ ಹಾಕ್ಬೇಕು. ಕರೆಕ್ಟ್ ಆಗಿ ನೋಡ್ರಿ. ಕ್ಯೂಬ್ ಅನ್ನ ನಿರ್ಮಾಣ ಮಾಡೋದು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಈ ರೀತಿಯಾಗಿ ಕಲಿಸ್ರಿ. ಹೌದಾ? ಒಂದು ಸ್ಕ್ವೇರ್ 4 ಸೆಂಟಿಮೀಟರ್ ಇಟ್ಕೊಳ್ರಿಬೇಕಂದ್ರ ಅದ್ರ ಮಧ್ಯ 2 ಸೆಂಟಿಮೀಟರ್ ತಗೊಳ್ರಿ. ಈ ರೀತಿ ಲೈನ್ ಅನ್ನ ಹಾಕೊಂಡು ಇದನ್ನ ಕೂಡಿಸ್ಕೊಳ್ರಿ. ಈ ಭಾಗವನ್ನ ಕೂಡಿಸ್ರಿ, ಈ ಭಾಗವನ್ನ ಕೂಡಿಸ್ರಿ. ನೆಕ್ಸ್ಟ್ ಇವನ್ನೆಲ್ಲವನ್ನ ಈ ತರ ಕೂಡಿಸ್ರಿ. ಇದೇ ಕ್ಯೂಬ್. ನೋಡ್ರಿ ಎಷ್ಟು ಚೆನ್ನಾಗಿ ಐತಲ್ವಾ? ಇಲ್ಲಿಗೆ ನೋಡ್ರಿ ಹಿಂಗಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡ್ರಿ, ಎಷ್ಟು ಚಂದ ಕಾಣುತ್ತ. ಕ್ಯೂಬ್ ಇದು ಬ್ಲಾಕ್ಸ್ ಅಂಡ್ ಸ್ಮಾಲ್ ಪಾರ್ಟ್ಸ್ ಅನ್ನ ಹೇಳುತ್ತ. ನೆಕ್ಸ್ಟ್, ಕ್ಯೂಬಾಯ್ಡ್. ನೋಡ್ರಿ ಇದು ಕ್ಯೂಬಾಯ್ಡ್. ಈ ರೀತಿ ಕ್ಯೂಬ್ ಅಂದ್ರ ಘನ. ಕನ್ನಡದಲ್ಲಿ ಘನ ಅಂತ ಹೇಳ್ತಾರೆ ಇದಕ್ಕ. ಘನ, ಚೌಕ ಘನ ಅಂತ ಇಲ್ಲ, ಘನ ಸಾಕು. ಕ್ಯೂಬಾಯ್ಡ್ ಆಯತ ಘನ. ಏನು? ಆಯತ ಘನ ಅಂತ ಹೇಳ್ತಾರೆ ಇಂಗ್ಲಿಷ್ನಾಗ. ಕ್ಯೂಬಾಯ್ಡ್, ಕನ್ನಡದಲ್ಲಿ ಆಯತ ಘನ. 3 ಆಯಾಮದ ಆಕೃತಿ ಇದು. ಕ್ಯೂಬಾಯ್ಡ್ ಯಾವ್ದಕ್ಕೆ ಯೂಸ್ ಮಾಡ್ತಾರ? ಪಿಲ್ಲರ್ಸ್, ಕಂಬಗಳು, ವಾಲ್ಸ್, ಗೋಡೆಗಳು, ಅಂಡ್ ಬೇಸ್, ಬುನಾದಿಗೆ ಇವುಗಳನ್ನ ಉಪಯೋಗಿಸುತ್ತಾರೆ. Why did we select these parts? ನಾವು ಈ ಭಾಗಗಳನ್ನ ಏಕೆ ಆಯ್ಕೆ ಮಾಡಿದೆವು? ಅಲ್ಲೇ ಇದೆ. We select the main parts because they make the building recognizable. ಅಂದ್ರೆ ನಾವು ಈ ಭಾಗಗಳನ್ನ ಏಕೆ ಆಯ್ಕೆ ಮಾಡಿಕೊಳ್ಳುತ್ತೇವೆ ಅಂದರೆ ಕಟ್ಟಡಗಳನ್ನ ಸುಲಭವಾಗಿ ಗುರುತಿಸುವಂತೆ ಮಾಡುತ್ತವೆ. ಸ್ಟೆಪ್, the base support the model. ತಳಭಾಗ ಅಂದ್ರ ಬುನಾದಿ. ಬೇಸ್ ಬುನಾದಿ, ತಳಭಾಗವು ಮಾದರಿಯ ಆಧಾರವನ್ನ ನೀಡುತ್ತದೆ. ಮಾದರಿಗೆ ಆಧಾರವನ್ನ ನೀಡುತ್ತದೆ. ಪಿಲ್ಲರ್ಸ್ ಗಿವ್ ಹೈಟ್ ಅಂಡ್ ಸ್ಟ್ರಕ್ಚರ್. ಕಂಬಗಳು ಎತ್ತರ ಮತ್ತು ಆಕಾರವನ್ನ ನೀಡುತ್ತವೆ. The central arch shows the main opening. ಮಧ್ಯದ ಕಮಾನು ಮುಖ್ಯ ತೆರೆಯುವಿಕೆಯನ್ನ ತೋರಿಸುತ್ತದೆ. The top completes the model. ಮೇಲ್ಭಾಗವು ಮಾದರಿಯನ್ನ ಪೂರ್ಣಗೊಳಿಸುತ್ತದೆ. We do not need to copy every small detail. ಮಾಡೆಲ್ ಅನ್ನು ತಯಾರಿಸಬೇಕಂದ್ರೆ ಈಚ್ ಅಂಡ್ ಎವ್ರಿ ಪಾರ್ಟ್ಸ್ ಅನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ತೆಗೆದುಕೊಂಡ್ರು ತೊಂದರೆ ಇಲ್ಲ. ಈಗ ಕಿಟಕಿ, ಆ ಕಿಟಕಿಯ ಸರಳು, ಕಿಟಕಿ ಒಳಗೆ ಒಂದು ಮುತ್ತಿತ್ತು ಅಂದ್ರೆ ಅದನ್ನು ನೋಡ್ಬೇಕು ಅಂತ ಆ ರೀತಿ ಎಲ್ಲ ಮೇನ್ ಆಗಿರೋದನ್ನ ನೋಡಿದ್ರೆ ಒಳ್ಳೆಯದು. ನೆಕ್ಸ್ಟ್,
3D shape used in models. ಮಾದರಿಗಳಲ್ಲಿ ಬಳಸಲಾದ 3 ಆಯಾಮದ ಆಕಾರಗಳು ಯಾವ್ಯಾವು? ಕ್ಯೂಬ್, ಕ್ಯೂಬ್ ಇದನ್ನ ಬಳಸೈತಿ. ಕ್ಯೂಬಾಯ್ಡ್ ಇದನ್ನ ತೆಗೆಯೋದು ಹೆಂಗ ಅಂತ ತೋರಿಸ್ತು. ಕ್ಯೂಬಾಯ್ಡ್. ಘನ, ಕನ್ನಡದಲ್ಲಿ ಘನ, ಆಯತ ಘನ. ಕ್ಯೂಬಾಯ್ಡ್ ಅಂದ್ರ ಆಯತ ಘನ. ಈ ರೀತಿಯಾಗಿರುತ್ತೆ ಇದು ಚಿತ್ರ ಅಲ್ವಾ? ಸಿಂಪಲ್ ಮಾಡೆಲ್ ಆಫ್ ಇಂಡಿಯಾ ಗೇಟ್. ಮಾದರಿಗಳಲ್ಲಿ ಬಳಸಲಾದ 3 ಆಯಾಮದ ಆಕಾರಗಳು. ಸಿಂಪಲ್ ಮಾಡೆಲ್ ಆಫ್ ಇಂಡಿಯಾ ಗೇಟ್ ಅನ್ನ ಈಗ ತೋರಿಸ್ತಾ ಇದೀನಿ ನೋಡ್ರಿ. ಬೇಸ್, ಮೊದ್ಲ ಬೇಸ್ ಇದು ಯಾವ ರೀತಿ ಐತಿ? ಕ್ಯೂಬಾಯ್ಡ್ ಶೇಪ್ ಐತಿ. ನೆಕ್ಸ್ಟ್ ಪಿಲ್ಲರ್, ಕಂಬ, ಇದು ಕ್ಯೂಬಾಯ್ಡ್ ಶೇಪ್ ನಲ್ಲೇ ಐತಿ. ಅಂದ್ರ ಆಯತ ಘನದಲ್ಲಿ ಐತಿ. ಇನ್ನೊಂದು ಪಿಲ್ಲರ್ ಇರುತ್ತ ನೋಡ್ರಿ, ಇದು ಕ್ಯೂಬಾಯ್ಡ್ ಶೇಪ್ ನಲ್ಲೇ ಐತಿ. ಹೌದಾ? ಎಷ್ಟು ಚೆನ್ನಾಗೈತಲ್ವಾ? ಸೆಂಟ್ರಲ್ ಓಪನಿಂಗ್, ಮಧ್ಯದ ಭಾಗ, ಟಾಪ್ ಮೇಲು ಭಾಗ, ಅದು ಕ್ಯೂಬಾಯ್ಡ್ ಶೇಪ್ ನಲ್ಲೇ ಐತಿ ನೋಡ್ರಿ. ಇದು ಈ ಭಾಗ ಮಾತ್ರ ಚೌಕದಲ್ಲಿ ಐತಿ, ಅಂದ್ರ ಕ್ಯೂಬ್. ಇದು ಕ್ಯೂಬ್ ನಲ್ಲೇ ಐತಿ. ಎಷ್ಟು ಚೆನ್ನಾಗೈತಿ ನೋಡ್ರಿ. ಅಮೇಜಿಂಗ್ ಮಾಡೆಲ್. ಹೌ ಈಸ್ ದ ಮಾಡೆಲ್ ಸಿಮಿಲರ್? ಈ ಮಾದರಿಯು ಹೇಗೆ ಹೋಲುತ್ತದೆ? ದ ಮಾಡೆಲ್ ಕ್ಯಾನ್ ಹ್ಯಾವ್, ಈ ಮಾದರಿ ಇವುಗಳನ್ನ ಹೊಂದಿರಬಹುದು. ಸೆಂಟ್ರಲ್ ಓಪನಿಂಗ್ ತೋರಿಸಿದ ನಾವು ಚಿತ್ರದೊಳಗ. ಸೆಂಟ್ರಲ್ ಓಪನಿಂಗ್ ತೋರಿಸಿದ. 2 ಸಪೋರ್ಟಿಂಗ್ ಸೈಡ್ಸ್, ಪಿಲ್ಲರ್ಸ್ ಅನ್ನ ತೋರಿಸಿದ. ಅ ವೈಡ್ ಬೇಸ್ ಅನ್ನ, ಬುನಾದಿಯನ್ನು ತೋರಿಸಿದ. ಅ ಟಾಲ್ ಸ್ಟ್ರಕ್ಚರ್, ಪಿಲ್ಲರ್ಸ್ ಅನ್ನ ತೋರಿಸಿದ. ಮೇನ್ ಶೇಪ್ ಆಫ್ ದ ಮಾನ್ಯುಮೆಂಟ್, ಟಾಪ್, ಅದನ್ನು ತೋರಿಸಿದೆ ಅಲ್ವಾ? ನೆಕ್ಸ್ಟ್, ಹೌ ಈಸ್ ದ ಮಾಡೆಲ್ ಡಿಫರೆಂಟ್? ಈ ಮಾದರಿಯು ಹೇಗೆ ಭಿನ್ನವಾಗಿದೆ? ಹೇಗೆ ಅಂದ್ರ ರಿಯಲ್ ಬಿಲ್ಡಿಂಗ್ ವೆರಿ ಲಾರ್ಜ್. ನಿಮ್ಮಲ್ಲಿ ಆ ಬುಕ್ ನಲ್ಲಿಯೂ ಸಹ ಈ ತರ ಕ್ವಶನ್ ಅನ್ನ ಕೇಳ್ಯಾರ. ಅದಕ್ಕೆ ಆನ್ಸರ್ಸ್ ರಿಯಲ್ ಬಿಲ್ಡಿಂಗ್, ವೆರಿ ಲಾರ್ಜ್, ಮೆನಿ ಆರ್ಕಿಟೆಕ್ಚರಲ್ ಡೀಟೇಲ್ ಆಗಿರುತ್ತ. ಅಂದ್ರ ಅನೇಕ ವಾಸ್ತುಶಿಲ್ಪದ ವಿವರಗಳು ಅಲ್ಲಿರ್ತವು ನೈಜ ಬಿಲ್ಡಿಂಗ್ ನಲ್ಲಿ. ಮೇಡ್ ಫ್ರಾಮ್ ರಿಯಲ್ ಕನ್ಸ್ಟ್ರಕ್ಷನ್ ಮಟೀರಿಯಲ್, ನೈಜ ನಿರ್ಮಾಣ ಸಾಮಗ್ರಿಗಳಿಂದ ಆ ಕಟ್ಟಡವನ್ನ ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್, ಮಾಡೆಲ್. ಹಾಗಾದ್ರೆ ಮಾಡೆಲ್ ಯಾವ ರೀತಿಯಾಗಿರುತ್ತ? ಮಚ್ ಸ್ಮಾಲರ್, ಗಾತ್ರಗಳಲ್ಲಿ ಬಹಳ ಚಿಕ್ಕದಾಗಿರುತ್ತ. ಮೇಡ್ ಫ್ರಾಮ್ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ಫೀವರ್ ಡೀಟೇಲ್, ಕಡಿಮೆ ವಿವರಗಳನ್ನು ಹೊಂದಿದೆ. ಮೇ ನಾಟ್ ಹ್ಯಾವ್ ಎಕ್ಸ್ಟ್ರಾ ಪೋರ್ಷನ್ಸ್, ನಿಖರವಾದ ಪ್ರಮಾಣಗಳನ್ನ ಹೊಂದಿರದಿರಬಹುದು. ಅಷ್ಟು ದೊಡ್ಡದು. ಈಗ ಒಂದು 20 ಮೀಟರ್ ಇತ್ತಂದ್ರ 20 ಮೀಟರ್ ಅದ್ರೊಳಗೆ ತೋರ್ಸಕ್ಕಾಗಲ್ಲ ಕಾಗದದಲ್ಲಿ, ಅಥವಾ ಮಾಡೆಲ್ ನಲ್ಲಿ ತೋರ್ಸಕ್ಕಾಗಲ್ಲ. ಅದಕ್ಕ ನಿಖರವಾದ ಪ್ರಮಾಣಗಳನ್ನ ಹೊಂದಿರದಿರಬಹುದು. ವಾಟ್ ಈಸ್ ಅ ಮಾಡೆಲ್? ಮಾದರಿ ಅಂದ್ರೆ ಏನು? A model is a smaller or simpler representation of a real object. ಮಾದರಿ ಅಂದ್ರೆ ಇದು. ಎಕ್ಸಾಂಪಲ್ಸ್: ಬಿಲ್ಡಿಂಗ್ ಮಾಡೆಲ್, ಬ್ರಿಡ್ಜ್ ಮಾಡೆಲ್, ಹೌಸ್ ಮಾಡೆಲ್ ಅಂದ್ರೆ ಕಟ್ಟಡದ ಮಾದರಿ, ಸೇತುವೆಯ ಮಾದರಿ, ಮನೆಯ ಮಾದರಿ, ವೆಹಿಕಲ್ ಮಾಡೆಲ್ ವಾಹನದ ಮಾದರಿ, ಮಾನ್ಯುಮೆಂಟ್ಸ್ ಮಾಡೆಲ್ ಸ್ಮಾರಕದ ಮಾದರಿ. Let us do build your own model. ಈಗ ನಾವು ನಮ್ಮದೇ ಆದ, ನಿಮ್ಮದೇ ಆದ ಮಾದರಿಯನ್ನ ರಚಿಸಿ. ಆಕ್ಟಿವಿಟಿ, ಒಂದ್ ಚಟುವಟಿಕೆ ಕೊಟ್ರು ನೋಡ್ರಿ. ಕಲೆಕ್ಟ್ ವುಡನ್ ಬ್ಲಾಕ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್. ಚೂಸ್ ದ ಬಿಲ್ಡಿಂಗ್ ಮಾನ್ಯುಮೆಂಟ್ಸ್
Identify its important parts. Select suitable 3D shape. Build your model. Compare your model with the real building. ಈಗ ಒಂದು ಶಾಲೆಯನ್ನ ತೆಗೆದುಕೊಳ್ಳ್ರಿ. ಆ ಶಾಲೆಯ ಒಂದು ರೂಮಿಂದ ಮೊದಲು ಒಂದು ರೂಮಿಂದ ಮಾಡ್ರಿ. ಆ ನಂತರ 2 ರೂಮಿಂದ ಮಾಡ್ರಿ. ನಿಮ್ಮ ಸ್ಕೂಲ್ ನಲ್ಲಿ ಎಷ್ಟು ರೂಮ್ಗಳಿವೆ ಅಷ್ಟನ್ನು ಮಾಡಕ್ ಸಾಧ್ಯ. ಟ್ರೈ ಮಾಡ್ರಿ. ಉಪಯೋಗಿಸೋದು ಗೊತ್ತಾಯ್ತು. ಈಗ ಆ ಮಾಡೆಲ್ ಅನ್ನ ಮಾಡಕ್ ಏನೇನು ಉಪಯೋಗಿಸಿದ್ವಿ ಅಷ್ಟನ್ನ ಉಪಯೋಗಿಸಿದ್ರು ಸಾಕು, ಮಾಡಬಹುದು ಈಸಿಯಾಗಿ. ಕ್ಯೂಬು, ಕ್ಯೂಬಾಯ್ಡ್ ಬೇಕಂದ್ರೆ ಟ್ರ್ಯಾಂಗಲ್ ಅನ್ನ ಯೂಸ್ ಮಾಡ್ಕೊಳ್ರಿ. ಇತರೆ ಶೇಪ್ ಗಳನ್ನ ಮುಂದ್ ನೋಡೋಣ, ಅವನ್ನ ಯೂಸ್ ಮಾಡ್ಕೊಳ್ರಿ. ಲೆಟ್ ಅಸ್ ಥಿಂಕ್, ನಾವು ಯೋಚಿಸೋಣ. ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ಡಿಡ್ ಯು ಶೋ ಇನ್ ಯುವರ್ ಮಾಡೆಲ್? ಈಗ ನೀವು ಮಾಡೆಲ್ ಅನ್ನ ತಯಾರು ಮಾಡಕ್ ಹೇಳಿದ್ರಲ್ಲ, ಅದು ಯಾವ ರೀತಿ ಇದೆ? ಮಾಡೆಲ್ ಅನ್ನ ವಿದ್ಯಾರ್ಥಿಗಳು ಯಾವ ರೀತಿ ತಯಾರು ಮಾಡಿದ್ದಾರೆ, ಯಾವ ಶೇಪ್ ನಲ್ಲಿದೆ? ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ನೀನು ಆ ಪಾರ್ಟ್ ಗಳನ್ನ ಏಕೆ ಬಳಸಿದೆ? ವಾಟ್ ಶೇಪ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್? ಹೌ ಈಸ್ ಯುವರ್ ಮಾಡೆಲ್ ಸಿಮಿಲರ್ ಟು ರಿಯಲ್ ಬಿಲ್ಡಿಂಗ್? ಹೌ ಈಸ್ ಇಟ್ ಡಿಫರೆಂಟ್ ಫ್ರಮ್ ದ ರಿಯಲ್ ಬಿಲ್ಡಿಂಗ್? ಇಷ್ಟೆಲ್ಲ ಆಯ್ತಲ್ಲ. ಈಗ ಕ್ವಿಕ್ ಚೆಕ್. ಕ್ವಿಕ್ ಚೆಕ್ ಅಂದ್ರೆ ಒಂದಿಷ್ಟು MCQ ಗಳನ್ನ ನೋಡ್ರಿ, ನಿಮ್ಗೆ ಅರ್ಥ ಆಗೈತೆ ಇಲ್ಲ ಅಂತ ನೋಡ್ಕೊಳಕ. Which 3D shape is commonly used as the building block? Cube, circle, triangle, oval. ಯಾವ ಇದರಲ್ಲಿ ಬಿಲ್ಡಿಂಗ್ ಬ್ಲಾಕ್ ಅನ್ನ ತಯಾರಿಸಲು ಯಾವ ಆಕಾರಗಳನ್ನ ಬಳಸಲಾಗಿತ್ತು? ಘನ, ವೃತ್ತ, ತ್ರಿಭುಜ. ಇದು ಒಂದು ವೃತ್ತಾಕಾರ. ಓವಲ್ ಅಂದ್ರೂ ವೃತ್ತ, ವೃತ್ತದ ಇನ್ನೊಂದು ರೂಪ. ಈ ಮೊಟ್ಟೆ ಇರುತ್ತಲ್ಲ, ಓವಲ್ ಶೇಪ್ ನಲ್ಲಿ ಇರುತ್ತ. ಸರಿನಾ? ಇದರಲ್ಲಿ ಯಾವುದನ್ನ ಬಳಸಲಾಗಿತ್ತು? ನಿಮಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅನ್ನೋದಕ್ಕ ಈ ಕ್ವಶನ್. ಸರಿನಾ? ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ. ನೆಕ್ಸ್ಟ್ ಎರಡನೇದ್ ನೋಡಿ. ವಾಟ್ ಈಸ್ ಅ ಮಾಡೆಲ್? ಮಾಡೆಲ್ ಅಂದ್ರ ಏನು? ಎಕ್ಸ್ಪ್ಲೇನೇಷನ್ ಮಾಡೀನಿ. A real building, a smaller representation, a road, a map. ಇದಕ್ಕೆ ಎರಡನೇದಕ್ಕೆ ಉತ್ತರ ಏನು ಅಂತಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್. Which shape is useful for making pillars? ಕಂಬಗಳನ್ನ ಮಾಡಲು, ಕಂಬಗಳನ್ನ ನಿರ್ಮಿಸಲು ಯಾವ ಶೇಪ್ ಅನ್ನ ಬಳಸಲಾಗಿತ್ತು? ಯಾವ ಶೇಪು ಸುಟೇಬಲ್ ಆಗುತ್ತ? ಕ್ಯೂಬಾಯ್ಡ್, ಸರ್ಕಲ್, ಟ್ರ್ಯಾಂಗಲ್, ಸ್ಪೇರ್. ಯಾವುದು ಅನ್ನೋದನ್ನ, ಮೂರನೇದಕ್ಕ ಯಾವುದು ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಚೆಕ್ ಮಾಡಕ್ಕಾಗಿ. ಸರಿನಾ? ನೆಕ್ಸ್ಟ್ ನೋಡ್ರಿ. ಲೆಟ್ ಅಸ್ ರಿಮೆಂಬರ್, a model is smaller representation of real object. Building contain many different parts. Cube and cuboids are useful for making models. Different 3D shapes can be combined to create a buildings. Model is usually smaller and similar than real object. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟನ್ನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದಿಸ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡೋಣ.